ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಎಳೆ ಶಿಶುಗಳಿಗೆ ಯಾವಾಗ ಮೇಲಿನ ಆಹಾರನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸಣ್ಣ ಮಗುಗೆ 6 ತಿಂಗಳು ತುಂಬುವವರೆಗೂ ತಾಯಿಯ ಎದೆ ಹಾಲು ಮಾತ್ರ, ತಾಯಿಯ ಎದೆ ಹಾಲನ್ನು ಬಿಟ್ಟು ಬೇರೆ ಏನನ್ನೂ ಮೇಲ್ಗಡೆದು ಕೊಡಬಾರ್ದು ಅಂತ ಹೇಳಿ ಎಷ್ಟೋ ರಿಸರ್ಚ್ಗಳು ಹೇಳುತ್ತೆ. ಅದನ್ನೇ ಡಾಕ್ಟರ್ ಕೂಡ ರೆಫರ್ ಮಾಡ್ತಾರೆ. 6 ತಿಂಗಳು ತುಂಬುವವರೆಗೂ ಮಗುವಿಗೆ ತಾಯಿಯ ಎದೆ ಹಾಲೇ ತುಂಬಾ ಮುಖ್ಯ. ತಾಯಿಯ ಹಾಲಲ್ಲೇ ಎಲ್ಲ ಪೋಷಕಾಂಶಗಳು ಸಿಕ್ಕತ್ತೆ. ಸೊ ಹಾಗಾಗಿ ತಾಯಿಯ ಎದೆ ಹಾಲನ್ನು ಮಾತ್ರನೇ ಕುಡಿಸಿ. ಹಸುವಿನ ಹಾಲು, ಮೇಕೆ ಹಾಲು, ಕತ್ತೆ ಹಾಲು ಬೇರೆ ಯಾವುದನ್ನು ಕುಡಿಸ್ಬೇಡಿ ಅಂತ ಹೇಳ್ತಾರೆ. ಹೌದು, ತಾಯಿಯ ಎದೆ ಹಾಲು 6 ತಿಂಗಳು ತುಂಬುವವರೆಗೂ ಕುಡಿಸ್ಬೇಕು, ನಿಜ. ಆದರೆ ಕೆಲವೊಂದು ಲಕ್ಷಣಗಳನ್ನ ನೋಡಿ ನಾವು ಮಗುಗೆ ಬೇಗನೆ ಮೇಲಿನ ಆಹಾರನ ಶುರು ಮಾಡ್ಬೋದು. ಯಾವ್ದು ಲಕ್ಷಣ? ಬೇಗ ಅಂದ್ರೆ ಎಷ್ಟು ಬೇಗ? ಬೇಗ ಅಂತಂದ್ರೆ ಖಂಡಿತವಾಗ್ಲೂ ಬೇಗ ಅಂದ್ರೆ 2 ತಿಂಗಳು ಮಗುಗೆ ಊಟ ಶುರು ಮಾಡಬೇಕು ಅಂತ ಅಲ್ಲ. ಖಂಡಿತವಾಗ್ಲೂ 6 ತಿಂಗಳು ತುಂಬೋ ಮುಂಚೆ ಅಂದ್ರೆ 5 ತಿಂಗಳು ತುಂಬಿದೆ, 6 ತಿಂಗಳಿಗೆ ಬಿದ್ದಿದೆ, ಈ ಎಲ್ಲಾ ಲಕ್ಷಣಗಳಿದ್ರೆ 4 ತಿಂಗಳು ತುಂಬಿದ ಮೇಲೂ ಕೂಡ ಕೆಲವೊಂದು ಸಲ 1 ಸ್ಪೂನ್ ಅಷ್ಟು ಮೇಲ್ಗಡೆ ಆಹಾರನ ಕೊಡ್ಬೇಕಾಗುತ್ತೆ. ಜಾಸ್ತಿ ಅಲ್ಲ. ಮಗು ನಾನು ಹೇಳೋ ಎಲ್ಲಾ ಲಕ್ಷಣಗಳನ್ನ ಹೊಂದಿದ್ರೆ 5 ತಿಂಗಳು ತುಂಬಿದ ಮೇಲೆ ನೀವು ಮೇಲಿನ ಆಹಾರನ ಶುರು ಮಾಡ್ಬೋದು. ಶುರು ಮಾಡಲಿಲ್ಲ, ನಾನು 6 ತಿಂಗಳು ತುಂಬೋ ಈ ಎಲ್ಲ ಲಕ್ಷಣಗಳು ಇತ್ತು ಮಗುವಿನಲ್ಲಿ, ಆದರೂ ನಾನು ಶುರು ಮಾಡಿಲ್ಲ, 6 ತಿಂಗಳು ತುಂಬುವವರೆಗೂ ಕಾದಿದ್ದೀನಿ. ಅದು ಅಲ್ಲದೆ ನನಗೆ ತುಂಬ ಜಾಸ್ತಿ ಎದೆ ಹಾಲು ಬರ್ತಾ ಇದೆ, ಮಗು ಕುಡ್ದಿನೂ ಕೂಡ ಎದೆ ಕಟ್ಟದಂಗೆ ಆಗ್ತಾ ಇದೆ, ಅಷ್ಟು ಎದೆ ಹಾಲು ಬರ್ತಾ ಇದೆ, ಮಗುನೇ ನೀಟಾಗಿ ಕುಡಿತಾ ಇಲ್ಲ. ಸೊ ನಾನು 7-8 ತಿಂಗಳವರೆಗೂ ಮೇಲಿನ ಯಾವುದೇ ಆಹಾರವನ್ನು ಕೊಡದೆ, ನಾನು ಮನೇಲಿ ಬೇರೆ ಇರ್ತೀನಲ್ಲ, ಸೊ ಯಾವಾಗಲೂ ಎದೆ ಹಾಲೇ ಕೊಡ್ತಾ ಇರ್ತೀನಿ. ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ? ಬರೀ ಎದೆ ಹಾಲೇ ಸಾಕಲ್ಲ ಮಗುಗೆ ಅಂದರೆ ಖಂಡಿತವಾಗ್ಲೂ ಇಲ್ಲ. 6 ತಿಂಗಳ ತುಂಬುವವರೆಗೂ ಮಗು ಮೈಲ್ ಸ್ಟೋನ್ಗಳನ್ನ ರೀಚ್ ಮಾಡೋದಿರ್ಬೋದು ಅಥವಾ ಅದರ ಆಕ್ಟಿವಿಟೀಸ್ ಇರ್ಬೋದು ತೀರಾ ಕಡಿಮೆ ಇರುತ್ತೆ. ಸೊ ಆ ಮೈಲ್ ಸ್ಟೋನ್ಗೆ ನಿಮ್ಮ ಎದೆ ಹಾಲು ಸಾಕಾಗ್ತಾ ಇರುತ್ತೆ. ಆದರೆ ದಿನೇ ದಿನೇ ಮಗು ಬೆಳೆದಂಗೆ ಮಗು ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಅವಾಗ ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳ ಅಗತ್ಯ ಇರುತ್ತೆ. ನೀವು ಅವಾಗಲೂ ಕೂಡ ಬರೀ ಎದೆ ಹಾಲನ್ನೇ ಕುಡಿಸಿದ್ರೆ 9 ತಿಂಗಳ ಹತ್ತತ್ರ ಮಗುವಿನ ಮೈಲ್ ಸ್ಟೋನ್ಗಳು ರೀಚ್ ಆಗೋದು ಲೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಎದೆ ಹಾಲು ಜಾಸ್ತಿ ಬರ್ತಾ ಇದೆ, ಒಂದು 7-8 ತಿಂಗಳವರೆಗೂ ನಾನು ಬರೀ ಎದೆ ಹಾಲನ್ನೇ ಕುಡಿಸ್ತೀನಿ. ಎದೆ ಹಾಲು ಬಿಟ್ಟು ಮೇಲ್ಗಡೆ ಆಹಾರನ ಶುರು ಮಾಡಿದ್ರೆ ಮಗುಗೆಲ್ಲಿ ಶೀತ, ನೆಗಡಿ, ಕೆಮ್ಮು ಈ ಥರದ್ದು ಶುರು ಆಗುತ್ತೋ. ಅದು ಅಲ್ಲದೆ ಇವಾಗ ಮಳೆಗಾಲ ಬೇರೆ ಇದೆ, ನೀರನ್ನ ಕುಡಿಸೋದ್ರೆ ಮಗುಗೆ ಕಾಯಿಲೆ ಬೀಳುತ್ತೆ ಅಂತ ಭಯಕ್ಕೆ ಯಾರಾದರೂ 6 ತಿಂಗಳು ತುಂಬಿದ ಮೇಲೂ ಕೂಡ ಒಂಚೂರು ಮಳೆ ಕಮ್ಮಿ ಆಗಲಿ, ಮಳೆಗಾಲ ಕಳೀಲಿ, ಚಳಿಗಾಲ ಕಳೀಲಿ ಅಂತ ಅಂದ್ಬಿಟ್ಟು 1 ತಿಂಗಳು 2 ತಿಂಗಳು ಬರೀ ಎದೆ ಹಾಲನ್ನೇ ಕುಡಿಸ್ತೀನಿ ಅಂದರೆ 9 ತಿಂಗಳ ಹತ್ತತ್ರ ಮಗುವಿಗೆ ಪೋಷಕಾಂಶಗಳ ಕೊರತೆಯಾಗಿ ಮಗುವಿನ ಮೈಲ್ ಸ್ಟೋನ್ಗಳು ರೀಚ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ತೀರಾ ಕಡಿಮೆ, ಬೇರೆ ಏನು ತೊಂದರೆ ಆಗುತ್ತೆ ಅಂತ ಅಲ್ಲ, ಸ್ವಲ್ಪ ಮಟ್ಟಿನ ವೀಕ್ನೆಸ್ ಮಕ್ಕಳಲ್ಲಿ ಕಾಣಿಸುತ್ತೆ. ಸೊ ಆ ಸ್ವಲ್ಪ ಮಟ್ಟಿನ ವೀಕ್ನೆಸ್ ಮಕ್ಕಳಲ್ಲಿ ಬರಬಾರ್ದು ಅಂದರೆ ಈ ಲಕ್ಷಣಗಳು ಕಂಡಾಗ ನೀವು ಮಗುವಿಗೆ ಮೇಲಿನ ಆಹಾರವನ್ನು ಶುರು ಮಾಡ್ಬೋದು. ಯಾವುದಾದ್ರು ಲಕ್ಷಣಗಳು? ಮಗು ಸಪೋರ್ಟ್ ಕೊಟ್ಟರೆ ಕೂರ್ತಾ ಇದೆ ನೀಟಾಗಿ, ಸೋಫಾ ಮೇಲೆ ಇರ್ಬೋದು ಅಥವಾ ಆ ಕಡೆ ಈ ಕಡೆ ಪಿಲ್ಲೋಗಳು ಸಪೋರ್ಟ್ ಕೊಟ್ಟಾಗ ಮಗು ಕೂರ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ಹೆಡ್ ಕಂಟ್ರೋಲಿಗೆ ಸಿಕ್ಕಿದೆ, ಕತ್ತೆತ್ತಿ ಮಗು ನೋಡ್ತಾ ಇದೆ ಅಂದರೆ ನೀವು ಮಗುವಿಗೆ ಊಟ ಮಾಡಿಸೋದಕ್ಕೆ ಮಗು ರೆಡಿ ಇದೆ ಅಂತ ಹೇಳಿ. ಮತ್ತೆ ಬಂದು ನಾಲ್ಗೆ ತುದೀಲಿ ನೀವೇನಾದರೂ ಕೊಟ್ಟಾಗ ಅದು ಒಳಗಡೆ ನುಂಗೋದನ್ನ ಕಲ್ತಿದೆ ಅಂದರೆ ಮಗು ಊಟ ಮಾಡೋದಕ್ಕೆ ರೆಡಿ ಇದೆ ಅಂತ. ನೀವೇನಾದರೂ ಊಟ ಮಾಡ್ಬೇಕಾದ್ರೆ ಮಗು ತುಂಬ ಆಸೆಯಿಂದ ಮಗು ಕೂಡ ಮಾಡೋ ಥರ ಮಾಡ್ತಾ ಇದೆ ಅಂದರೆ ಅದು ಕೂಡ ಮಗು ಊಟ ಮಾಡೋದಕ್ಕೆ ರೆಡಿ ಇದೆ ಅನ್ನುವಂತಹ ಒಂದು ಲಕ್ಷಣ ಆಗಿರುತ್ತೆ. ಅದರ ಬೆಳ್ಳನ್ನು ಅದೇ ಚೀಪ್ಕೊಳ್ಳೋದು, ಕೈಯಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ಎತ್ತಿ ಬಾಯಿಗೆ ಹಾಕೊಳ್ಳೋದು, ಇದೆಲ್ಲದೂ ಕೂಡ ಮಗು ಊಟ ಮಾಡೋದಕ್ಕೆ ರೆಡಿ ಇದೆ ಅನ್ನುವಂತಹ ಒಂದು ಲಕ್ಷಣ ಆಗಿರುತ್ತೆ. ಮತ್ತು ನೀವು ಏನನ್ನು ಕೌಂಟ್ ಮಾಡ್ಕೋಬೇಕು ಅಂದರೆ ಮಗುಗೆ ಯೂರಿನ್ ಕೌಂಟ್ ಕರೆಕ್ಟಾಗಿ ಬರ್ತಾ ಇದೆಯಾ, ಮೋಷನ್ ಕರೆಕ್ಟಾಗಿ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇವಾಗ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂದರೆ ಯೂರಿನ್ ಕೌಂಟ್ ಬಂದು ಒಂದು ದಿನಕ್ಕೆ ಕಮ್ಮಿ 8 ಸಲನಾದರೂ ಯೂರಿನ್ ಪಾಸ್ ಮಾಡಬೇಕು. 8 ಸಲ ಮಾಡ್ತಾ ಇಲ್ಲ ಮಗು ಅಂದರೆ ಮಗುಗೆ ಆಹಾರದ ಕೊರತೆ ಆಗ್ತಾ ಇದೆ ಅಂತ, ನಿಮ್ಮ ಎದೆ ಹಾಲು ಸಾಕಾಗ್ತಾ ಇಲ್ಲ ಅಂತ. ಸೊ ಆ ಟೈಮಲ್ಲಿ ನೀವು ಮೇಲಿನ ಆಹಾರನ ಶುರು ಮಾಡೋದು ತುಂಬಾ ಅವಶ್ಯವಾಗಿರುತ್ತೆ. ಮತ್ತು ನೀರು ಎಷ್ಟು ಕೊಡಬೇಕು, ನಾನು ನೀರು ಮಗುವಿಗೆ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ಅದನ್ನು ನೋಡಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಸಿಗುತ್ತೆ. ಜಾಸ್ತಿ ನೀರು ಕೊಡಬೇಡಿ. ಮಗು ಯೂರಿನ್ ಕೌಂಟ್ ಕಡಿಮೆ ಇದೆ ಅಂತ ಹೇಳಿ ನೀರನ್ನು ಕೊಡೋದ್ರಿಂದ ಮಗುವಿಗೆ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಹೊರತು ಮಗುವಿನ ವೆಯ್ಟ್ ಗೇನಲ್ಲಿ ನಿಮಗೆ ಯಾವುದೇ ಬದಲಾವಣೆ ಕಾಣೋದಿಲ್ಲ. ಸೊ ಆದಷ್ಟು ಸಾಲಿಡ್, ಸ್ವಲ್ಪ ಗಟ್ಟಿಗಿರೋದು ಫ್ರೂಟ್ನ ಸ್ಮ್ಯಾಶ್ ಮಾಡಿ ಕೊಡೋದು, ಅಥವಾ ರಾಗಿ ಸರಿ, ಇವಾಗ ಎಲ್ರಿಗೂ ಗೊತ್ತೇ ಇರುತ್ತೆ, ಸ್ಪೋಟೆಡ್ ಕೊಡಿ. ಹಾಗೇನೇ ರಾಗಿನ ನೀವು ಮಾಡಿ ಸರಿ ಹಿಟ್ಟನ್ನ ಮಾಡಿ ಸರಿ ರೂಪದಲ್ಲಿ ತಿನ್ನಿಸೋದ್ರಿಂದ ಮಗುಗೆ ಡೈಜೆಷನ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಸೊ
ನೀವು ಮೊದಲನೇ ಆಹಾರವಾಗಿ ರಾಗಿ ಸರಿನೇ ಕೊಡ್ತಿದ್ದೀರ ಅಂದರೆ ರಾಗಿನ ಚೆನ್ನಾಗಿ ತೊಳೆದು ಜಾಲಿಸಿ ಮೊಳಕೆ ಬರೆಸಿ ಮೊಳಕೆ ಮಾಡಿದ್ದನ್ನು ನೀವು ಪೌಡ್ರ್ ಮಾಡಿಸಿ ಕೊಡೋದ್ರಿಂದ ಮಗುಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮಿಲ್ಲಿಂದ ತೊಗೊಬಂದು ಹಾಗೆ ಕೊಡಬೇಡಿ, ಬಟ್ಟೆಯಲ್ಲಿ ಜರಡಿ ಮಾಡ್ತಾರಲ್ಲ ಅದನ್ನು ಮಾಡಿ. ಅದರಿಂದ ನೀಟಾಗಿ ಮಗುಗೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಮತ್ತು ಡೈಜೆಷನ್ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಎಷ್ಟು ಸಲ ಕೊಡಬೇಕು? 5 ತಿಂಗಳು ತುಂಬಿದ ಮೇಲೆ ನೀವು ಶುರು ಮಾಡಿದ್ದೀರ ಮಗುಗೆ ಅಂದರೆ ದಿನದಲ್ಲಿ 1 ಸಲ ಕೊಡಿ ಸಾಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ 5-6 ತಿಂಗಳು ತುಂಬಿದ ಮೇಲೆ ಶುರು ಮಾಡ್ತಿದ್ದೀರಾ ಫುಡ್ ಅನ್ನೋದಾದರೆ ಫಸ್ಟ್ ಡೇ 1 ಟೈಮ್ ಕೊಡಿ, ಸೆಕೆಂಡ್ ಡೇನು ಒಂದೇ ಟೈಮ್ ಕೊಡಿ. ಮೋಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ, ಮಗುಗೆ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಥರ್ಡ್ ಡೇಯಿಂದ ನೀವು 2 ಟೈಮ್ಸ್ನ ಕೊಡಬೇಕಾಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಕೂಡ ನಿಲ್ಲಿಸೋಂಗಿಲ್ಲ. ಮಗು ತಿನ್ನಲಿ ಬಿಡಲಿ, ಈ ಟೈಮ್ ತಿನ್ನಿಲ್ಲ ಅಂದರೆ ಅದ್ರ ಬದಲು ಬ್ರೆಸ್ಟ್ ಫೀಡ್ನ ಕೊಡೋದನ್ನ ಖಂಡಿತವಾಗ್ಲೂ ಮಾಡಲೇಬೇಕು. ಬ್ರೆಸ್ಟ್ ಫೀಡ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಒಂದೇ ಟೈಮ್ ಕೊಡ್ತಿದ್ದೀರಾ ಅಂದಾಗ ಮಗುಗೆ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳು ಇರುವಂತಹ ಆಹಾರನೇ ಕೊಡಿ. ಒಂದೇ ಸಲ ಕೊಡ್ತಾ ಇದ್ದೀರಾ ನೀವು ಫುಡ್ ಅಂತಂದು ಯಾವುದೋ ಒಂದು ಕೊಡೋಣ, ಯಾವುದೋ ಒಂದು ಸ್ವಲ್ಪ ಅಕ್ಕಿ ಗಂಜಿ ಕೊಡೋಣ, ಆ ಗಂಜಿ ಕೊಡೋಣ ಅನ್ನೋದಕ್ಕಿಂತ ಲಿಕ್ವಿಡ್ ಥರದ್ದು ಬೇಡ, ಸ್ವಲ್ಪ ಗಟ್ಟಿಗಿರೋದು. ಬಾಯಲ್ಲಿ ಹಾಕಿದ್ರೆ ಮಗುಗೆ ಒಂದು ಸಲ ಹಿಂಗೆ ಚಿವ್ ಮಾಡಿ ನುಂಗಬೇಕು ಆ ಥರದ್ದು. ಈಗ ಸರಿ ಎಲ್ಲ ಕನ್ಸಿಸ್ಟೆನ್ಸಿ ಗೊತ್ತಲ್ಲ, ಮಗು ಬಾಯಲ್ಲಿ ಒಂದ್ಸಲ ಹಿಂಗೆ ಇಟ್ಕೊತಿದ್ದಾಗೆ ಬಾಯಲ್ಲಿ ಕರಗುತ್ತೆ, ಸೊ ಅದು ನುಂಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಇರುವಂಥದ್ದನ್ನು ನೀವು ಕೊಡೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಅಷ್ಟೇ, ಇವತ್ತಿನ ವಿಷಯ ಇಷ್ಟೇ. ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ ಮತ್ತು ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.